ಹಲೋ ಗಾಯ್ಸ್, ನಂದೀಶ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚರಣ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮೂರಲ್ಲಿ ಅಯ್ಯಪ್ಪ ಮಾಲೆ ಹಾಕಿದ್ದಾರೆ. ಸೊ ಪ್ರತಿನಿತ್ಯ 11 ದಿನ ಅವರು ದೀಕ್ಷೆಯಲ್ಲಿರ್ತಾರೆ. ಸೊ ಇವತ್ತು ಒಂದು ಮನೆಗೆ ಅವರು ಭಜನೆಗೆ ಹೋಗ್ತಿದ್ದಾರೆ. ಭಜನೆಯಲ್ಲಿ ಏನೇನು ಮಾಡ್ತಾರೆ ಮತ್ತು ಮನೆಗೆ ಯಾವ ಥರ ಕರ್ಕೊಳ್ತಾರೆ ಸ್ವಾಮೀಜಿಗಳನ್ನ, ಸೊ ಅಲ್ಲೇನೇನು ಪದ್ಧತಿಗಳಿರ್ತವೆ, ಸೊ ಅವೆಲ್ಲ ಇವತ್ತು ನಾವು ತಿಳ್ಕೊಳ್ಳೋಣ ಗಾಯ್ಸ್. ಸೊ ಬನ್ನಿ ಗಾಯ್ಸ್, ವೀಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಗಾಯ್ಸ್, ಎಲ್ಲೂ ಮನೆ ಹತ್ರ ಹೋಗ್ತಿದ್ದಾರೆ. ಸೊ ಕನ್ಯಾಸ್ವಾಮಿಗಳು ಅಂದರೆ ಫಸ್ಟ್ ಟೈಮ್ ಹಾಕಿರೋರು. ಸೊ ಬನ್ನಿ ಗಾಯ್ಸ್, ಮುಂದೆ ಹೋಗಿ ಏನೇನಾಗುತ್ತೆ ಎಲ್ಲ ನೋಡೋಣ. ಸೊ ಗಾಯ್ಸ್, ಮನೆ ಹತ್ರ ಬಂದು ಈಗ ಸೊ ಒಳಗಡೆಗೆ ಹೋಗೋಣ. ಅಲ್ಲಿ ಏನೇನು ಮಾಡ್ತಿದ್ದಾರೆ ಎಲ್ಲ ನೋಡೋಣ. ನಿಮಗೆಲ್ಲ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತಾರೆ ಅಂತ, ಅವ್ರ ಪದ್ಧತಿಗಳೇನು, ಅವ್ರ ಆಚಾರಗಳೇನು, ಮನೆಯೊಳಗಡೆಗೆ ಯಾವ ಥರ ಕರ್ಕೊತಾರೆ, ಸೊ ಅದನ್ನೆಲ್ಲ ನೋಡೋಣ. ಇದರಲ್ಲಿ ಫಸ್ಟ್ ಟೈಮ್ ಹಾಕಿರೋರು, ಸೆಕೆಂಡ್ ಟೈಮ್ ಹಾಕಿರೋರು, ಥರ್ಡ್ ಟೈಮ್ ಹಾಕಿರೋರೆಲ್ಲ ಇರ್ತಾರೆ. ಸೊ ನಾವು ಥರ್ಡ್ ಟೈಮು ಫಸ್ಟ್ ಟೈಮ್ ಅಂತ ಹೇಳ್ಬಾರ್ದು. ಸೊ ಅದನ್ನ 1ನೇ ಪಡಿ, 2ನೇ ಪಡಿ, 3ನೇ ಪಡಿ ಅಂತ ಹೇಳಬೇಕು. 3ನೇ ಪಡಿ ಅಂದರೆ ಮಣಿಕಂಠ ಸ್ವಾಮಿ. ಸೊ ಅವ್ರಿಗೆ ಅಯ್ಯಪ್ಪ ಥರ ಅವ್ರನ್ನ ನಾವು ಟ್ರೀಟ್ ಮಾಡಬೇಕು. ಅಂದರೆ ನಾವು ಅವ್ರನ್ನ ಅಯ್ಯಪ್ಪ ಸ್ವಾಮಿ ಥರ ನೋಡಬೇಕು. 3ನೇ ಸತಿ ಹಾಕಿರೋನ್ನ ಅವ್ರಿಗೆ ಒಂದು ಗಂಟೆ ಕೊಡ್ತಾರೆ, ಗಂಟೆ ತಗ್ಲಾಕೊಬೇಕು ಅವರು. ಆ್ಯಂಡ್ ಎಲ್ಲ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಆಲ್ರೆಡಿ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗಾಯ್ಸ್, ಈಗ ಏನು ಅಂದರೆ ಇದು ಪಾದಪೂಜೆ ಮಾಡೋದು. ಸೊ ಮನೆ ಕರ್ಕೊಂಡೋವಾಗ ಸ್ವಾಮಿಗಳನ್ನ ಸ್ವಾಮಿಗಳನ್ನ ನಾವು ಈಗ ದೇವ್ರ ಥರ ಟ್ರೀಟ್ ಮಾಡಬೇಕು. ಅವರು ದೀಕ್ಷೆಯಲ್ಲಿದ್ದಾರೆ ಅಂದರೆ ನಾವು ಅವ್ರನ್ನ ದೇವ್ರ ಥರ ಟ್ರೀಟ್ ಮಾಡಬೇಕು. ಎಲ್ಲರೂ ಸಹ ಅವ್ರನ್ನೆಲ್ಲ ಪಾದ ಪೂಜೆ ಮಾಡಿ, ಪಾದಗಳನ್ನ ತೊಳೆದು ಅವ್ರಿಗೆ ಪೂಜೆ ಮಾಡಿ ಮನೆಯೊಳಗಡೆ ಕರ್ಕೊತಾರೆ ಸ್ವಾಮಿಗಳನ್ನ. ಸೊ ಅದಾದಮೇಲೆ ಪೂಜೆ ಪುನಸ್ಕಾರ ಮತ್ತು ಪ್ರಸಾದ ಕೊಡೋವಾಗೂ ಸಹ ನಾವು ಅವ್ರು ಊಟ ಮಾಡೋವಾಗೂ ಸಹ ನಾವು ಅಲ್ಲಿರಬಾರ್ದು. ಮಾಲೆ ದೀಕ್ಷೆಯಲ್ಲಿ ಯಾರಿರಲ್ವೋ ಅವರು ಅಲ್ಲಿ ಇರಬಾರ್ದು. ಅವರು ಸಪ್ರೇಟಾಗಿ ಊಟ ಮಾಡಬೇಕು. ಅವ್ರು ಊಟ ಮಾಡಿದ್ಮೇಲೆ ನಾವು ಊಟ ಮಾಡಬೇಕು. ಗೈಸ್, ನಾವು ದೀಕ್ಷೆಯಲ್ಲಿದ್ದಾಗ ನಾವು ಯಾವ ಥರ ಮಾತಾಡಬೇಕು ಅಂದರೆ, ನಾವು ಎಲ್ಲರನ್ನೂ ಸ್ವಾಮಿಗಳ ಥರ ಟ್ರೀಟ್ ಮಾಡಬೇಕು. ಸ್ವಾಮಿ ಅಂತ ಕರಿಬೇಕು. ಆ್ಯಂಡ್ ನೀರನ್ನ ನಾವು ಪಂಪ ಅಂತ ಕರಿಬೇಕು. ಸೊ ನಾವು ವಾಶ್ರೂಮ್ ಹೋಗೋದನ್ನೆಲ್ಲ ಎರ್ಮೈಲಿ ಅಂತ ಕರಿಬೇಕು. ತುಂಬ ಇದ್ದಾವೆ. ದೀಕ್ಷೆನ ನಾವು ಎಷ್ಟು ಪದ್ಧತಿಯಿಂದ ನಾವು ಎಷ್ಟು ಇದರಿಂದ ಮಾಡ್ತೀವೋ, ಸೊ ಅಷ್ಟು ನಮಗೆ ಅಯ್ಯಪ್ಪ ಸ್ವಾಮಿ ಒಲಿತಾರೆ ಅಂತ. ಸೊ ಗೈಸ್, ಇಲ್ಲಿ ಇವರು ಎಷ್ಟು ಪೇಯ್ನ್ ಇದ್ದರೂ ಸಹ ಲೈಕ್ ಅವ್ರು ಮಾರ್ನಿಂಗ್ ತಣ್ಣೀರು ಸ್ನಾನ ಮಾಡಿ, ಈವ್ನಿಂಗ್ ತಣ್ಣೀರು ಸ್ನಾನ ಮಾಡಿ, ಇಷ್ಟಿಷ್ಟೇ ಪ್ರಸಾದ ಊಟ ತಿಂದು ಅವರು ಪಾಪ ಅಷ್ಟು ಇದು ಮಾಡಿದ್ರೂ ಸಹ ಇಷ್ಟು ಎಂಜಾಯ್ಮೆಂಟಿಂದ ದೇವ್ರನ್ನ ಸ್ಮರಣೆ ಮಾಡ್ತಿದ್ದಾರೆ, ಅಷ್ಟು ಭಜನೆ ಮಾಡ್ತಿದ್ದಾರೆ ಅಂದರೆ ಅಯ್ಯಪ್ಪ ಲೀಲೆ ಎಷ್ಟು ಅಂತ ನೀವೇ ಥಿಂಕ್ ಮಾಡಿ, ಅವ್ರ ಲೀಲೆ ಎಷ್ಟು ಅಂತ. ಸೊ ಗಾಯ್ಸ್, ಈಗ ಮಹಾಮಂಗಳಾರತಿ ಆಗ್ತಿದೆ. ಸೊ ನಾವು ತೊಗೊಳ್ಳೋದಕ್ಕೂ, ಸೊ ಅವ್ರ ದೀಕ್ಷೆಯಲ್ಲಿದ್ದ ಅವ್ರು ತೊಗೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅದು ಯಾವ ಥರ ತೊಗೊಳ್ತಾರೆ ಅವರು, ಅದನ್ನ ನೋಡೋಣ ಒಂದು ಸತಿ. ಸೊ ಗಾಯ್ಸ್, ನೋಡ್ತಿದ್ದೀರಲ್ವಾ. ಸೊ ಆ ಅಗ್ನಿನ ಅಯ್ಯಪ್ಪಗೆ ಈ ಥರ ತೋರಿಸ್ಬಿಟ್ಟು ಅದನ್ನ ನಮಸ್ಕಾರ ಮಾಡ್ಕೊಬೇಕು ನಾವು. ಸೊ ಗಾಯ್ಸ್, ನೋಡಿದೆ ಅಲ್ವಾ. ಈಗ ಕೊನೆಯದಾಗಿ ಸೊ ಅಯ್ಯಪ್ಪಗೆ ಮಾಡಿರೋ ಆ ಪ್ರಸಾದನ ಸೊ ಎಲ್ರಿಗೂ ಅವರು ಕೊಟ್ಟು ಆ ದೀಪ ಒಂದು ಅಂಟಿಸ್ತಾರೆ. ಆ ದೀಪ ಆರೋವರೆಗೂ ಸಹ ಆ ಪ್ರಸಾದನ ತಿನ್ನಬಾರ್ದು. ಸೊ ಆ ದೀಪ ಆರಿದ್ಮೇಲೆ ಆ ಪ್ರಸಾದನ ಎಲ್ಲರೂ ತಿನ್ನಬೇಕು. ಸೊ ಗಾಯ್ಸ್, ನೋಡಿದೆ ಅಲ್ವಾ ಅಯ್ಯಪ್ಪ ಸ್ವಾಮಿ ದೀಕ್ಷೆಯಲ್ಲಿದ್ದಾಗ ಯಾವ ಥರ ಭಜನೆ ಮಾಡ್ತಾರೆ ಅಂತ. ಸೊ ಎಲ್ಲರೂ ನೋಡಿರಲ್ಲ ಇದನ್ನೆಲ್ಲ, ಅಯ್ಯಪ್ಪ ಸ್ವಾಮಿ ಭಜನೆಗಳು ಮಾಡಿರೋದೆಲ್ಲ. ಸೊ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ನಾನು ಋಷಿ ಗವಿ ತೋರಿಸಿ ಅಂತ ಹೇಳಿದೆ. ಸೊ ಋಷಿಗಳ ಗವಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಅದರ ಹಿಸ್ಟ್ರಿ ತಿಳಿಸ್ಕೊಡ್ತೀನಿ ನಿಮಗೆ. ಅಂಟಿಲ್ ದೆನ್ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಡೆಯಿಂದ ಬೇಕಾಗಿರೋ ಸಬ್ಸ್ಕ್ರೈಬ್, ಲೈಕ್ಸ್. ಸೊ ನಾನು ನಿಮಗೆ ನಮ್ಮ ನಂದಿಗಿರಿಧಾಮದ ಮತ್ತು ದಿಬ್ಗಿರಿ ಬೆಟ್ಟ ಇವೆಲ್ಲ ಹಿಸ್ಟ್ರಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.